ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕಂತಾನೆ ಬಂದಿದ್ದೀವಿ. ಸತ್ಯ, ಯಾವುದಿದು? ಗಂಗಮ್ಮ ಮಿಲಿಟರಿ ಹೋಟ್ಲ್ ಅಂತ ನಂದಗುಡಿನಲ್ಲಿದೆ. ನಮ್ಮ ಸ್ನೇಹಿತರೊಬ್ಬರು ಹರೀಶ್ ಅಂತ ರೆಕಮೆಂಡ್ ಮಾಡಿದ್ರು. ಅವರು ಎಲ್ಲೋ ಕೆಲಸದ ಮೇಲೆ ಹೋದಾಗ ಇಲ್ಲಿ ಬಂದು ಊಟ ಮಾಡಿದ್ರಂತ. ಅವರು ಒಂದು ಬೇರೆ ಬರ್ತಾ ಇದ್ದಾರೆ, ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೆಂಗೆ ಒಳ್ಳೆ ಘಮ ಬರ್ತಾ ಇದೆ, ಏನು ಹೇಳ್ತೀವಿ? ಬಂದು ಎಂಟ್ರ್ ಆಗಿದ ತಕ್ಷಣ ಸಗಣಿಯಲ್ಲಿ ಎಲ್ಲನೂ ಸಾರಿಸಿ ಒಳಗಡೆ ವಿಂಟೇಜ್ ಲುಕ್ ಅದು. ಅದಾದಮೇಲೆ ರಂಗೋಲಿ ಎಲ್ಲ ಹಾಕಿ ಇದು ತುಂಬ ಖುಷಿ ಆಯಿತು. ಅದು ನಂಗೆ ಬಂದಿದ ತಕ್ಷಣ ನೆಲ ನೋಡಿದೆ, ಆ ಕಿಚನ್ನಲ್ಲಿ ಸಗಣಿ ಸಾರಿಸಿ ಮತ್ತು ಹೊರಗಡೆ ಚಪ್ಟಿ ಕಲ್ಲು ಮನೆ. ಸೊ ಅದ್ಭುತವಾದ ಒಂದು ಫೀಲ್ ಕೊಡುವಂಥ ಜಾಗ. ಇನ್ನೊಂದು ಅಜ್ಜಿ ಮಗಳು ಮೂರೇ ಸೇರಿ ಮಾಡ್ತಿರೋದು. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಒಳ್ಳೆ ಮಟನ್ ಡಿಶಸ್ ರೆಡಿ ಆಗ್ತಾ ಇದೆ. ಸಾಧ್ಯ ಆದಷ್ಟು ತೋರಿಸ್ತೀವಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀರ ನೋಡಿ. ಆದಷ್ಟು ಬೇಗ ಜಾಗಕ್ಕೂ ವಿಸಿಟ್ ಮಾಡಿ. ಇವಾಗಲೇ ಹೇಳ್ತಾ ಇದ್ದೀವಿ. ಸೊ ಒಳ್ಳೆ ಪರಿಮಳ ಬರ್ತಾ ಇರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರೋದು. ಊಟನೂ ಟೇಸ್ಟ್ ಮಾಡಿ ಹೇಳ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆ ಈ ಹೋಟೆಲ್ನ ಪರಿಚಯ ಮಾಡಿಕೊಟ್ಟಿದ್ದೇವ್ರೆ ಹರೀಶ್ ಗೌಡ ಅಂತ. ನಾವು ಮೊದಲೇ ಬಂದುಬಿಟ್ರಿ, ಅವರು ಈಗ ಲೇಟಾಗಿ ಬರ್ತಾಯಿದ್ರೆ. ಬನ್ನಿ, ಒಳ್ಳೆ ಜಾಗನ ತೋರಿಸಿದ್ದೀರಾ. ಹೇಳಿ ಹೋಟ್ಲ್ ಬಗ್ಗೆ ನೀವೇನಾದರೂ ಸ್ವಲ್ಪ. ನಾನು ಕಳೆದ ಬಾರಿ ಸ್ವಲ್ಪ ಏನೋ ಚಿಂತಾಮಣಿಲಿ ಕೆಲಸ ಇತ್ತು, ಹೋಗಬೇಕಾದ್ರೆ ಈ ಹೋಟ್ಲನ್ನು ನೋಡಿದ್ದೆ. ಶರಣ್ ಅಂತ ಈ ಹೋಟ್ಲ್ ಓನರು, ಒಳ್ಳೆ ಹುಡುಗ. ಆದ್ದರಿಂದ ನಮ್ಮ ಫುಡ್ ಪ್ಯಾರಡೈಸ್ ಚಾನಲ್ ಸೋಮು ಮತ್ತು ಸತ್ಯ ಒಳ್ಳೊಳ್ಳೆ ಹೋಟ್ಲ್ ಕಂಟೆಂಟ್ಸ್ ಮಾಡ್ತಾರೆ. ಅವ್ರಿಗೋಸ್ಕರ ಈ ಹೋಟ್ಲನ್ನ ರೆಕಮೆಂಡ್ ಮಾಡಿದೆ. ಈಗ ಅವರು ಬಂದಿದ್ದಾರೆ, ನಾನು ಬರೋದು ಲೇಟ್ ಆಯಿತು. ಎಲ್ಲರೂ ಈ ಹೋಟ್ಲಿಗೆ ಬನ್ನಿ. ಒಳ್ಳೆ ಹುಡುಗ, ತಾಯಿ ಅಜ್ಜಿ ಮಗ ಮಾಡೋವಂಥ ಅಡುಗೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ನೀಟಾಗಿ ಮುದ್ದೆ ತೊಳಸ್ತಾ ಇದ್ದಾರೆ. ಅವ್ರ ಮಗಳು, ಅವ್ರ ಮೊಮ್ಮಗ. ನಮಸ್ಕಾರ. ಅಜ್ಜಿ ಮಗಳು, ಅಜ್ಜಿ ಮಗಳು ಮೊಮ್ಮಗ ಮೂವರೇ ಸೇರಿ ಮಾಡ್ತಿರೋದು ಈ ಹೋಟೆಲ್ಲು. ಈ ಹೋಟೆಲ್ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮದು ನಂದಗುಡಿ. ಮೊದಲು ನಮ್ಮದು ತಂದೆಯವರಿದ್ರು. ನಮ್ಮ ತಂದೆಯವರೊಂದು 20 ವರ್ಷ ನಡೆಸ್ತಾಯಿದ್ರು. ರೀಸೆಂಟಾಗಿ ಒಂದು 3 ವರ್ಷ ಎಕ್ಸ್ಪೈರ್ ಆದರು. ಅವಾಗಿಂದ ನಾನು ನಡೆಸ್ತಾ ಇದ್ದೀನಿ. ನೀವೇ ನಡೆಸ್ತಾ ಇದ್ದೀರಾ? ಏನೇನೆಲ್ಲ ಸಿಗುತ್ತೆ ನಿಮ್ಮ ಹೋಟೆಲ್? ನಮ್ಮಲ್ಲಿ ಚಿಕನ್, ಮಟನ್, ಬೋಟಿ, ತಲೆ ಮಟನ್, ಮುದ್ದೆ, ರೈಸು ಸಿಗುತ್ತೆ. ಹೌದಾ? ಎಷ್ಟು ಮಟನ್ ತಲೆ ಮಟನ್ ಎಷ್ಟು ಹೋಗುತ್ತೆ ಒಂದು ದಿವಸಕ್ಕೆ? ಅವತ್ತು ತಲೆ ಮಟನ್ನು ಒಂದು 15 kg ತಗೊಂಡೋಗ್ತೀನಿ. ಮಟನ್ 10 kg, ಬೋಟಿ ಒಂದು 10 ಬೋಟಿ, ಚಿಕನ್ ಒಂದು 10 kg ಎಲ್ಲ ಹಾಕ್ತೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬಂದರೆ ನಿಮ್ದು ಇದೆಲ್ಲ ಸಿಗುತ್ತೆ? ಬೆಳಗ್ಗೆ ನಮ್ದು ಒಂದು 10 ಗಂಟೆಗೆ ಬಂದರೆ ಚಿಕನ್, ಮಟನ್, ಚಿಕನ್, ಮಟನ್, ತಲೆ ಮಟನ್ ಆಗಿರ್ತದೆ. ಮಧ್ಯಾಹ್ನ ಒಂದು 12 ಗಂಟೆಗೆ ಬಂದರೆ ಬೋಟಿ ಆಗಿರ್ತದೆ. 10 ಗಂಟೆಗೆ ಮುದ್ದೆ, ರೈಸ್ ಎಲ್ಲ ರೆಡಿ ಆಗಿರ್ತದೆ. ಸಂಜೆ ಒಂದು 6 ಗಂಟೆ ಲಾಸ್ಟ್ ಗಂಟೆ. ಓಕೆ. ಇದು ಮಟನ್ ಎಲ್ಲ ಎಲ್ಲಿಂದ ತೊಗೊಂಡ್ಬರ್ತೀರಾ ನೀವು? ಮಟನ್ ನಾವು ಇಲ್ಲೇ ಸ್ವಂತ ನಾವು ಕುಯ್ಕೊಂಡು ಮರಿ ಕೊಯ್ಕಿದ್ದೀರಿ. ಇಲ್ಲೇ ನಮ್ಮ ಸಂತೆ ಐತೆ, ಸಂತೆಲಿ ತಗೊಂಡು ನಾವೇ ನಾಟಿ ಮಾಡಿ ಕೊಯ್ಕಿದ್ದೀರಿ. ನೀವೇ ಕುಯ್ಕೊಂಡು ನೀವೇ ಮಾಡ್ಕೊಡೋದು ಇದನ್ನ ಮಟನ್ಗೆಲ್ಲ? ಮಸಾಲೆ ಬಗ್ಗೆ ಹೇಳಿ ಸ್ವಲ್ಪ. ನಮ್ಮ ಮಸಾಲೆ ನಾವೇ ಎಲ್ಲ ಸಂತೆಯಲ್ಲಿ ಹೋಗಿ ಮೆಣಸಿನ್ಕಾಯಿ, ಆಮೇಲೆ ದಿನ ಪುಡಿ ಎಲ್ಲ ನಾವೇ ತಂದು ಹುರಿದು ನಾವೇ ಸ್ವಂತ ಹಾಕತ್ತೀವಿ. ಒಂದು ಮಸಾಲೆ ಹಾಕಂತೀರಿ ಎಲ್ಲ ನಾವೇನೆ. ಮಸಾಲೆ ನಾವೇ ಹಾಕತ್ತೀರಿ. ಎಷ್ಟು ಮುದ್ದೆ ಎಷ್ಟು ಹೋಗ್ಬೋದು? ಮುದ್ದೆ ಒಂದು ಎಷ್ಟು ಮುದ್ದೆ ತಳಿಸ್ತೀರಾ? ಮುದ್ದೆ ಡೈಲಿ ಒಂದು 200 ಮುದ್ದೆ ಮಾಡ್ತೀವಿ. ಬಿಸಿಯಾಗಿ ಹಾಗೆ ಮಾಡ್ಕೊಡ್ತಾ ಇರೋದು. ಬಿಸಿ ಎಲ್ಲ ಒಲೆ ಊಟ ಮಾಡೋದು? ಎಲ್ಲ ಒಲೆ ನಮ್ಮ ಹತ್ರ ಒಲೆಯಲ್ಲೇ ಮಾಡೋದು. ಒಲೆ ಓಕೆ. ಇದು ಅಡ್ರೆಸ್ ಇಲ್ಲಿ ಇದೆ ಹೋಟ್ಲಿಗೆ ಬರಬೇಕು ಅಂದರೆ? ನಮ್ಮದು ನನಗುಡಿಯಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ಪೊಲೀಸ್ ಸ್ಟೇಷನ್ ಸ್ವಲ್ಪ ಮುಂದಕ್ಕೆ ಬಂದರೆ ಬೆಳೆ ಸ್ವಲ್ಪ ಕ್ರಾಸ್ ಅಂತೈತೆ. ಬೆಳೆ ಕ್ರಾಸ್ ಹತ್ರ ಯಾರನ್ನೇ ಕೇಳಬೇಕಾದ್ರೆ ಗಂಗಮ್ಮ ಮಿಲಿಟರಿ ಹೋಟ್ಲ್ ಅಂತ ಯಾರು ಬೇಕು ತೋರಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್.
ಅಂಥ ಜಾಗ ಇದು. ಒಳಗಡೆ ಚಪ್ಪಡಿ ಕಲ್ಲು ಮನೆ ಇದು. ಮುಂದೆ ಕಿಚನ್ನೆಲ್ಲ ಸಗಣಿಯಲ್ಲಿ ಸಾರಿಸಿ ಮಾಡುವಂಥ ಅಡುಗೆ ಒಂದು ಜಾಗ ಇದು. ಸೂಪರಾಗಿದೆ. ನಾನು ಒಂದು ಸೈಜ್ ಮುದ್ದೆ ಸೈಜ್ ಸಕ್ಕದಾಗೆ ಕಟ್ತಾರೆ. ನಾನು ಒಂದು ಸ್ವಲ್ಪ ಚಿಕ್ಕದು ಮಾಡಿಕೊಡಿ ಅಂತ ಕೇಳಿದೆ, ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ಮಟನ್ ತೊಗೊಂಡಿದ್ದೀನಿ. ಸೊ ಈಗ ಮುದ್ದೆನ ಮುರಿದು ಸಾರಲ್ಲಿ, ಮಟನ್ ಸಾರಲ್ಲಿ ಪಲ್ಟಿ ಹೊಡಿಸಿ, ತಲೆ ಮಾಂಸನೂ ಬಂದಿದೆ. ಇಲ್ಲಿ ತಲೆ ಕಾಲು ಎರಡು ಮಿಕ್ಸ್ ಮಾಡ್ತಾರೆ ತಲೆ ಕಾಲು ಸಾರಿಗೆ. ಸಕ್ಕದಾಗಿರುತ್ತೆ. ಆಹಾ, ಲೊಟ್ಟಿಗೆ ಹೊಡಿಬೇಕು. ಈ ಥರ ಒಂದು ನಾಟಿ ಹಳ್ಳಿ ಸೊಗಡಿನ ಸಾರಿದು. ಮಾಂಸನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಅದಕ್ಕೆ ಈ ಸಾರು ರುಚಿ ಬಂದಿರೋದು. ಸೊ ನಾನು ಒಂದು ಪೀಸನ್ನು ಟ್ರೈ ಮಾಡಿಬಿಡ್ತೀನಿ. ಮಾಂಸ ಸಕ್ಕತ್ತಾಗಿದೆ. ಒಳ್ಳೆ ಹಳ್ಳಿ ಸೊಗಡಿ ಇರುವಂಥ ಒಂದು ಮಸಾಲೆ. ಮುದ್ದೆ ಜೊತೆಯಲ್ಲಿ ಸಕ್ಕತ್ತಾಗಿದೆ ಕಾಂಬಿನೇಷನ್ನು. ನಾನು ನಾಷ್ಟ ಮಾಡಿರಲಿಲ್ಲ, ಸೊ ಮುದ್ದೆ ಗುಳುಮ್ ಅಂತ ಹೋಗ್ತಾಯಿದೆ. ಈಗ ತಲೆ ಮಾಂಸ ಬಂದಿದೆ, ಬೋಟಿ ರೆಡಿ ಆಗ್ತಾಯಿದೆ. ನಾನು ಕಾಲು ಪೀಸೇ ತೊಗೊಂಡ್ಬಿಡ್ತೀನಿ. ಎರಡು ಡಿಫ್ರೆಂಟ್ ಮಸಾಲೆ. ಆ ಕಾಲು ಸಾರ್ದು ಒಂದು ಸೊಗಡು ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ. ತಲೆ ಕಾಲು ಚೆನ್ನಾಗಿ ಸುಟ್ಟು ಮಾಡಿರ್ತಾರಲ್ವ, ಅದು ಸೂಪರಾಗಿ ಬಂದಿರುತ್ತೆ. ಅಲ್ಟಿಮೇಟ್ ಗುರು. ಆಹಾ, ಕ್ಲಾಸಿಕ್ ಟೇಸ್ಟು. ಮುದ್ದೆ ತಲೆಕಾಲು ಸಾರಿನಲ್ಲೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ. ಅಲ್ಟಿಮೇಟ್ ಗುರು. ಜಾಸ್ತಿ ಮಾತಾಡೋಂಗಿಲ್ಲ. ಸೂಪರ್ ಹಳ್ಳಿ ವಾತಾವರಣ. ನೀಟಾಗಿ ಸಗಣಿ ಹಾಕಿ ಸಾರಿಸಿರೋವಂಥನ್ನೆಲ್ಲ ಹೊರಗಡೆ ಹೋದರೆ ಚಪ್ಪಟಿ ಕಲ್ಲು ಮನೆ, ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ತಿನ್ನಿ. ಅಡುಗೆ ಮಾತ್ರ ಅಲ್ಟಿಮೇಟ್. ಎಲ್ಲ ಸೌದೆ ಒಲೆನಲ್ಲೇ ಮಾಡ್ತಾರೆ. ಸೊ ಈ ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡಿ. ನಮ್ಮ ರೆಕಮೆಂಡೇಷನ್ನು, ಹೈಲಿ ರೆಕಮೆಂಡೆಡ್ ಪ್ಲೇಸು. ಬನ್ನಿ. ಬೆಳಗ್ಗೆ 9:45 ಚಿಂತಾಮಣಿಗೆ ಹೋಗ್ತಾ ಇದ್ವಿ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದರೆ, ಬ್ರೇಕ್ಫಾಸ್ಟ್ ಬದಲು ಇಲ್ಲಿ ಒಳ್ಳೆ ತಲೆ ಮಾಂಸ, ಮಟನ್ನು, ಮುದ್ದೆ, ರೈಸು, ಬೋಟಿ ಎಲ್ಲ ರೆಡಿ ಆಗಿತ್ತು. ಸೊ ಫಸ್ಟ್ಗೆ ನಾನು ಇಲ್ಲಿ ಒಂದು ಸ್ವಲ್ಪ ಮಟನ್ನು ಮತ್ತು ತಲೆ ಮಾಂಸ ತೊಗೊಂಡಿದ್ದೀನಿ. ಸೊ ಹತ್ತಿರದಿಂದ ತಲೆ ಮಾಂಸ ಇಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ತುಂಬ ಕಡೆ ತಲೆ ಮಾಂಸ ಬರೀ ತಲೆ ಮಾತ್ರ ಕೊಡ್ತಾರೆ, ತಲೆ ಮಾಂಸ ಮಾತ್ರನೇ. ಇಲ್ಲಿ ಕಾಲು ಸಮೇತ ಕೊಡ್ತಾರೆ ತಲೆ ಮಾಂಸ. ನೋಡಿ, ಜೊತೆಯಲ್ಲಿ ಕಾಲು ಮತ್ತು ತಲೆ ಎರಡೂ ಇರುತ್ತೆ. ಒಂದು ಒಳ್ಳೆ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಸಾಲೆ ಹಿಡಿದಿರೋದು ಕಾಣಿಸ್ತಾ ಇದೆ ಪೀಸಲ್ಲಿ. ಟೇಸ್ಟ್ ಮಾಡಿಬಿಡೋಣ. ಬೆಣ್ಣೆ ಮಾಂಸ, ಮೀಟು ಯಾವ ಥರ ಕಾಣುತ್ತೆ ನೋಡಿರಿ. ಮೀಟದು ಬಾಯಲಿಕ್ಕೆ ಒಂದೇ ಒಂದು ಬೈಟು ಕಚ್ಚಿದ ತಕ್ಷಣ ಬಂದ್ಬಿಡ್ತು. ಚೆನ್ನಾಗಿ ಬೇಯಿಸಿದ್ದಾರೆ. ಜೊತೆಯಲ್ಲಿ ಒಳ್ಳೆ ಮಸಾಲೆನೂ ಅಷ್ಟೇ ಆ ಕಾಲು ಮಾಂಸಕ್ಕೆ ನೀಟಾಗಿ ಹಿಡಿದಿದೆ. ಒಳ್ಳೆ ಸೈಜ್ ಕಾಲು ಮಾಂಸ ತುಂಬ ಇತ್ತು. ಅದ್ಭುತವಾದ ಟೇಸ್ಟು. ಅಣ್ಣ ಸ್ವಲ್ಪ ತಲೆ ಮಾಂಸದ್ದು ಶೇರ್ವ ತೊಗೊಂಬೋಣ ರೈಸ್ಗೆ, ಸೆಂಟ್ರಲ್ ಹಾಕೋಣ. ಸೊ ನನಗೆ ಎಸ್ಪೆಷಲಿ ತಲೆ ಮಾಂಸ ಶೇರ್ವ ತುಂಬ ಇಷ್ಟ. ನನಗೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ. ನೋಡಿ ಆ ಸಾರು ಯಾವ ಥರ ಇದೆ, ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಅನ್ನ ಹೊಗೆ ಆಡ್ತಾಯಿದೆ ಹಾಗೆ. ಅದ್ಭುತವಾದ ಒಂದು ಸಾರಿದು ನಿಜವಾಗ್ಲೂ. ಹಳ್ಳಿ ಸೊಗಡಿನ ಒಳ್ಳೆ ತಲೆ ಸಾರು ಸೂಪರಾಗಿದೆ. ಒಳ್ಳೆ ಮಸಾಲೆ, ಆ ಸಾರು ಅಷ್ಟೇ ಆ ಗಟ್ಟಿಗೆ, ಆ ರೈಸ್ಗೆ ಕಲಿಸ್ತಾ ಇದ್ದರೆ ಎಲ್ಲ ಹಂಗೆ ಸೇರ್ಕೊಂಬಿಡ್ತು ಸಾರು. ಆಹಾ, ಬೆಳಗ್ಗೆನೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್. ಸೂಪರ್. ನೋಡಿ ಪೀಸ್ ಯಾವ ಥರ ಇದೆ, ಕೊಬ್ಬು ಎಲ್ಲ ಯಾವ ಥರ ಕಾಣಿಸ್ತಾ ಇದೆ. ನೀಟಾಗಿ ಬೇಯಿಸಿದ್ದಾರೆ. ನೀಟಾಗಿ ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಎಲ್ಲ ಪೀಸ್ ತಿಂತಾರೆ ಹೆಂಗಿರುತ್ತೆ ಗೊತ್ತಾ ಎಲ್ಲನೂ. ಸೂಪರ್ ಗುರು, ಚೆನ್ನಾಗಿದೆ. ಹುಡ್ಕೊಂಬಂದು ತಿನ್ನುವಂಥ ಜಾಗ ಇದು. ಹೋಟೆಲ್ ಚಿಕ್ಕದಾದ್ರೂ ಸಿಕ್ಕಾಪಟ್ಟೆ ನೀಟಾಗಿ ಒಂದು ಫ್ಯಾಮಿಲಿನೇ ಸೇರಿ ಮಾಡೋದು ಚೆನ್ನಾಗಿದೆ.
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಊಟ ಮಾಡಿ ಬಂದ್ರೇನು ಕೈಯೆಲ್ಲ ಘಮ ಘಮ ಅಂತ ಇದೆ ನನಗಂತೂ. ಒಳ್ಳೆ ಹಳ್ಳಿ ಸೊಗಡಿನ ಒಂದು ಮಸಾಲೆ ಹಾಕಿ ಮಾಡುವಂಥ ಒಂದು ಮಟನ್ ತಲೆ ಮಾಂಸ ಮತ್ತು ಬೋಟಿ ಎಲ್ಲ. ಸೊ ಖಂಡಿತ ವಿಸಿಟ್ ಮಾಡಬೇಕಾಗಿರೋವಂಥ ಜಾಗ. ಮುದ್ದೆ ರೈಸು ಅಷ್ಟೇ ಸಿಗೋದು. ಹೌದು, ಎಸ್ಪೆಷಲಿ ನನಗಂತೂ ಇಲ್ಲಿಂದ ತಲೆ ಕಾಲೆಲ್ಲ ನೋಡ್ತಾ ಇದ್ದೆ. ಕಾಲಲ್ಲಿ ಇಷ್ಟು ದಪ್ಪ ಇತ್ತು ಮಾಂಸ. ಅಂದರೆ ಈ ಕಡೆ ಒಳ್ಳೆ ನಾಟಿ ಕುರಿಗಳು ಸಿಗುತ್ತೆ, ಆ ನಾಟಿ ಕುರಿಗಳನ್ನ ತಗೊಂಬಂದು ಮಾಡ್ತಾರಲ್ಲ, ಅದಕ್ಕೆ ಟೇಸ್ಟ್ ಇರ್ಬೋದು ಅನ್ಕೊಂತೀನಿ. ಸೊ ಅಲ್ಟಿಮೇಟ್ ಟೇಸ್ಟು, ಮಸ್ಟ್ ವಿಸಿಟ್ ಪ್ಲೇಸ್. ಒಳ್ಳೆ ಊಟ ಬೇರೆ, ಒಳ್ಳೆ ಊಟ ಬೇರೆ. ಸೊ ಒಳ್ಳೆ ಫೀಲ್ ಕೊಡುವಂಥ ಜಾಗ. ಖಂಡಿತ ಆರಾಮಾಗಿ ಈ ಕಡೆ ಟ್ರಾವೆಲ್ ಮಾಡ್ತಾರೆ, ಒಂದ್ಸರಿ ವಿಸಿಟ್ ಮಾಡಿ. ಗಂಗಮ್ಮ ಮಿಲ್ಟ್ರಿ ಹೋಟ್ಲ್ ಅಂತ. ಸೊ ಲೊಕೇಶನ್ ಎಲ್ಲ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ರೆಫರ್ ಮಾಡ್ಕೊಳ್ಳಿ. ಇನ್ನೇನು ಹೇಳ್ತಾ ತಿನ್ನಲ್ಲ, ಅಷ್ಟೆಲ್ಲ ತಿಂದಾದ್ಮೇಲೆ ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇಲ್ಲ ನನಗೆ. ಆ ಥರ ಒಳ್ಳೆ ಫುಡ್ ಇದು, ಒಳ್ಳೆ ಮನೇಲಿ ತಿಂದಂಗೆ ಇರುತ್ತೆ. ಆ ಮುದ್ದೆ ಕಟ್ತಾ ಇದ್ದಿದ್ದಾಗಿರಲಿ, ಆ ಮಟನ್ ಬೇಯ್ತಾ ಇದ್ದಿದ್ದಾಗಿರಲಿ, ಆ ಒಲೆ ಉರಿತಾ ಇದ್ದಿದ್ದಾಗಿರಲಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಸಮಾಧಾನ ಇದೆ ಈ ಜಾಗನ ನಿಮಗೆ ತೋರಿಸ್ತಾ ಇರೋದ್ರಲ್ಲಿ. ಹೈಲಿ ರೆಕಮೆಂಡೆಡ್ ಪ್ಲೇಸ್. ಜಾಸ್ತಿ ಮಾತಾಡ್ತಾ ಇದೀವಿ ಅನಿಸ್ತಾ ಇದೆ. ಸೊ ಅಷ್ಟು ಬೇಗ ವಿಸಿಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿಗು ಸೂನ್. ನಮಸ್ಕಾರ.